ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ವಾರ ಕಳೆದಿತ್ತು. ಪೂರ್ಣಳಿಗೆ ಅದೇ ಸುಸ್ತು, ತಲೆ ಸುತ್ತು ಇತ್ತು. ಹಾಗೆಯೇ ಅಂದು ಕೂಡ ಚೂರು ತಲೆ ಸುತ್ತಿದಂತಾಗಿ ಸೋಫಾದಲ್ಲಿ ಕುಳಿತಿದ್ದಳು. ಅವಳ ಪಕ್ಕದಲ್ಲಿ ಬಂದು ಕುಳಿತ ಶರಾವತಿಯವರು, ಏನಾಯಿತು ಪೂರ್ಣ ಎಂದು ಕೇಳಿದರು. ಸ್ವಲ್ಪ ತಲೆ ಸುತ್ತದ ಹಾಗಾಯಿತು ಅತ್ತೆ ಎಂದಳು ಅವರತ್ತ ನೋಡಿ. ಯಾಕೋ ಪದೇ ಪದೇ ಸುಸ್ತು ಅಂತಿದೆಯಾ, ಒಂದು ಸರಿ ಆಸ್ಪತ್ರೆಗೆ ಹೋಗಿ ಬರಬಾರ್ದ ಪೂರ್ಣ ಎಂದರು. ಹಾಂ ಅತ್ತೆ ಎಂದವಳಿಗೆ ತಕ್ಷಣ ನೆನಪಾಯಿತು ಆ ತಿಂಗಳು ಮುಟ್ಟಾಗಿಲ್ಲವೆಂದು. ಅತ್ತೆ ಒಂದು ನಿಮಿಷ ಇರಿ ಎಂದವಳೇ ಫೋನ್ ಹಿಡಿದು ಭಾರ್ಗವನಿಗೆ ಕರೆ ಮಾಡಿ, ನೀವು ಬರೋವಾಗ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ತಗೊಂಡು ಬನ್ನಿ ಎಂದಳು. ಏನು ಹೇಳ್ತಿದ್ಯಾ ಪೂರ್ಣ ನೀನು, ನಿಜವಾಗ್ಲೂ ಅವ ಖುಷಿಯಿಂದ ಕೇಳಿದ. ಅಷ್ಟೊಂದು ಎಕ್ಸೈಟ್ಮೆಂಟ್ ಆಗಬೇಡಿ, ತಗೊಂಡು ಬನ್ನಿ ಎಂದು ಕಾಲ್ ಕಟ್ ಮಾಡಿದಳು. ನಿಜವಾಗ್ಲೂ ಪೂರ್ಣ ಅವನಂತೆಯೇ ಖುಷಿಯಿಂದ ಕೇಳಿದರು ಶರಾವತಿ. ಗೊತ್ತಿಲ್ಲ ಅತ್ತೆ, ಟೆಸ್ಟ್ ಮಾಡಬೇಕು ಎಂದಳು. ಆದರೆ ತಾಯಿ ಚಾಮುಂಡೇಶ್ವರಿ ಅವಳ ಮೇಲೆ ಕೃಪೆ ತೋರಿಯಾಗಿತ್ತು ಆಗಲೇ. ತಾಯಿಯಾಗುವ ಮುನ್ಸೂಚನೆ ಸಿಕ್ಕ ಪೂರ್ಣಳ ಖುಷಿ ಅದು ನಿಜವೆಂದು ತಿಳಿದಾಗ ದುಪ್ಪಟ್ಟಾಗಿತ್ತು. ಮಾರನೇ ದಿನ ಭಾರ್ಗವ್ ಖುಷಿಯಲ್ಲಿ ಅವಳನ್ನೆತ್ತಿ ಕುಣಿದಾಡಿದ್ದ. ಅಶು, ನಿನಗೆ ತಮ್ಮನೋ ತಂಗಿನೋ ಬರ್ತಿದ್ದಾರೆ ಬಂಗಾರಿ ಎಂದು ಅಶ್ವಿತಾಳನ್ನು ಎತ್ತಿ ಮುದ್ದಾಡಿದ್ದ. ಶರಾವತಿಯವರಿಗೆ ಪದ್ಮಜ್ಜಿಗೆ ನೆಮ್ಮದಿಯ ದಿನಗಳಾಗಿದ್ದವು. ಅಮೃತ, ಆಯುಷ್ ತಮ್ಮದೊಂದು ಸುಖಿ ಕುಟುಂಬ ಎಂದು ಹರುಷದಿಂದಿದ್ದರು. ತುಂಬ ಖುಷಿಯಾಯಿತು ಪೂರ್ಣ ಸುದ್ದಿ ಕೇಳಿ ಎಂದ ವರುಣ ಮನೆಗೆ ಬರುತ್ತಿದ್ದಂತೆ ಮಗಳ ಹಣೆಗೊಂದು ಮುತ್ತಿಟ್ಟಿದ್ದರು. ಪೂರ್ಣ ತಾಯಿ ಆಗುತ್ತಿರುವಳೆಂಬ ಸುದ್ದಿ ಕೇಳುತ್ತಲೇ ಮನೆಯ ಎಲ್ಲರೂ ಓಡಿ ಬಂದಿದ್ದರು. ಮಾರನೇ ದಿನ ಅವಳನ್ನು ಕಾಣಲು ಜಗ್ಗು ಅವಳಿಗೆಂದೇ ಲಡ್ಡು ಮಾಡಿ ತಂದಿದ್ದ. ಮಧ್ಯಾಹ್ನ ಊಟದ ನಂತರ ಮಾತನಾಡುತ್ತಾ ಕುಳಿತಿದ್ದರು ಎಲ್ಲರೂ. ಆಡ್ಕೊಳ್ಳೋರು ಬಾಯಿ ಮುಚ್ಚಿದಂತಾಯ್ತು ಬಿಡು. ಆ ಪಕ್ಕದ ಮನೆ ಸರೋಜಮ್ಮ ಯಾವಾಗಲೂ ಕೇಳ್ತಿದ್ಲು, ಪೂರ್ಣ ಖುಷಿ ಸುದ್ದಿ ಕೊಟ್ಟಿಲ್ವಾ ಅಂತ. ಈಗ ಅವಳ ಕೈಗೆ ಲಡ್ಡು ಇಟ್ಟು ಸುದ್ದಿ ಹೇಳ್ತೀನಿ ನಾನು ಎಂದಿತು ಲಕ್ಷ್ಮಜ್ಜಿ. ಹಾಂ ಅಜ್ಜಿ, ಹಾಗೆ ಮಾಡು ನೀನು ಎಂದ ಭಾರ್ಗವ್. ಪೂರ್ಣ, ಭಾರ್ಗವ್ ಮೊದಲು ದೇವಸ್ಥಾನಕ್ಕೆ ಹೋಗಿ ಬನ್ನಿ ನಾಳೆ ಎಂದರು ಶರಾವತಿ. ಹಾಂ ಅಮ್ಮ ಎಂದ ಭಾರ್ಗವ್. ಅಣ್ಣ, ನೀನು ತಂದೆ ಆಗ್ತಿದೀಯಾ ಅಂತ ನನ್ನ ಮಗಳನ್ನು ಮರೆಯೋ ಹಾಗಿಲ್ಲ ಎಂದ ಆಯುಷ್ ತಮಾಷೆಯಾಗಿ. ಅವನ ಕೈಯಲ್ಲಿ ಅಶ್ವಿತಾ ಆಟವಾಡುತ್ತಿದ್ದಳು. ಯಾಕಾಯು, ನಾನೇನು ಅಂತ ನಿನಗೆ ಗೊತ್ತಿಲ್ವಾ? ನಾನು ತಂದೆ ಆದರೂ ಅಶ್ವಿತಾ ನನಗೆ ಮಗಳೇ ಒರಟಾಗಿ ಎಂದ ಭಾರ್ಗವ್ ಮೇಲೆದ್ದು. ಅಮ್ಮ, ನಾನು ಬರ್ತೀನಿ ಎನ್ನುತ್ತಾ ನಡೆದೇ ಬಿಟ್ಟ ಹೊರಗೆ. ತಮಾಷೆಗೆಂದು ಆಡಿದ ಮಾತು ಅವನಿಗೆ ಬೇಸರ ತರಿಸಿತ್ತು. ಅಣ್ಣ ಅಣ್ಣ ಕೂಗಿದ ಆಯುಷ್. ಅವ ಕೇಳದಂತೆ ನಡೆದು ಬಿಟ್ಟ ಕಾರ್ ಹತ್ತಿ. ಎಲ್ಲರ ಮೊಗಭಾವವೇ ಬದಲಾಯಿತು. ನಾನು ತಮಾಷೆ ಮಾಡಿದೆ ಅಮ್ಮ, ಸೀರಿಯಸ್ ಆಗಿ ನಾನು ಹೇಳ್ತೀನ ಹಾಗೆ ಅಣ್ಣನಿಗೆ ಬೇಸರದಿಂದ ಎಂದ ಆಯುಷ್. ಎಲ್ಲರಿದ್ದಲ್ಲಿ ಬಂದಾಗ ಬೇಸರ ಮಾಡ್ಕೋಬೇಡಿ ಆಯುಷ್, ಸಂಜೆ ಮನೆಗೆ ಬಂದಾಗ ಅವರೇ ನಿಮಗೆ ಸಾರಿ ಕೇಳ್ತಾರೆ ಎಂದಳು ಪೂರ್ಣ. ಆ ಎಂದು ಕಿರಿಕಿರಿ ಶುರು ಮಾಡಿದಳು ಅಶ್ವಿತಾ. ನೋಡಿ, ನೀವು ಅವಳ ದೊಡ್ಡಪ್ಪನಿಗೆ ಬೇಸರ ಮಾಡಿದ್ದಕ್ಕೆ ನಿಮ್ಮ ಹತ್ರ ಇರೋದಿಲ್ಲ ಅಂತಿದ್ದಾಳೆ ನಿಮ್ಮ ಮಗಳು ಎನ್ನುತ್ತಾ ಅಮೃತ ಮಗಳನ್ನು ಮಡಿಲಿಗೆಳೆದುಕೊಂಡಳು. ಆಯುಷ್ ಮುಖ ಸಪ್ಪೆಯಾಯಿತು. ಅವ ಭಾರ್ಗವನಿಗೆ ನೋವು ಮಾಡುವುದನ್ನು ಕನಸಲ್ಲೂ ಯೋಚಿಸುವುದಿಲ್ಲ. ಆ ಕ್ಷಣ ಭಾರ್ಗವ್ ಅವನೆಂದ ಮಾತನ್ನು ಗಂಭೀರವಾಗಿ ತೆಗೆದುಕೊಂಡನಷ್ಟೇ. ಬೇಸರ ಮಾಡ್ಕೋಬೇಡ ಆಯು, ಅವನ ಸ್ವಭಾವ ನಿನಗೆ ಗೊತ್ತೇ ಇದೆಯಲ್ಲ ಎಂದರು ಶರಾವತಿ ಅವನ ಬೇಸರ ನೋಡಿ. ಹಾಂ ಅಮ್ಮ, ನಾನು ಆಫೀಸಿಗೆ ಹೋಗಿರ್ತೀನಿ ಎಂದವ ಅಲ್ಲಿಂದ ನಡೆದ. ಉಳಿದವರ ಮನ ಚೂರು ಬೇಸರಗೊಂಡರೂ ಮಾತು ಮುಂದುವರೆಸಿದರು. ಸಂಜೆ ಆಯುಷ್ ಕೆಲಸ ಮುಗಿಸಿ ಬೇಗ ಮನೆಗೆ ಬಂದಿದ್ದ. ಭಾರ್ಗವ್ ಅವನ ಜೊತೆ ಮಾತನಾಡುವವರೆಗೂ ಸಮಾಧಾನವಿಲ್ಲ ಅವನಿಗೆ. ಅಮೃತ, ಅಣ್ಣ ಬಂದಿಲ್ವಾ ಇನ್ನು ಕೇಳಿದ ಅಲ್ಲಿಯೇ ಇದ್ದ ಅಮೃತಾಳಿಗೆ. ಇಲ್ಲ ರೀ, ಇನ್ನೂ ಬಂದಿಲ್ಲ ಎಂದಳು. ಅದೇ ಸಪ್ಪೆ ಮುಖ ಹೊತ್ತು ಕೋಣೆಗೆ ನಡೆದನವ. ಅಲ್ಲಿಯೇ ಶರಾವತಿಯವರ ಕೈಯಲ್ಲಿದ್ದ ಮಗಳನ್ನು
ಮಾತನಾಡಿಸದೆ ನಡೆದವನಿಗೆ ಎಲ್ಲರಿಗಿಂತ ಮೊದಲು ಅಣ್ಣನೇ. ಇವರಿಬ್ಬರ ಬಾಂಧವ್ಯ ಯಾವಾಗಲೂ ಹೀಗೇ ಇರಲಿ, ಮುಂದೆ ಬರೋ ಮಕ್ಕಳಲ್ಲೂ ಆ ಬಾಂಧವ್ಯ ಬೆಳಿಬೇಕು ಅನ್ನೋದೇ ನನ್ನ ಆಸೆ ನೋಡು ಎಂದರು ಶರಾವತಿ ಅಮೃತಾಳ ಮುಖ ನೋಡುತ್ತಾ. ಖಂಡಿತ ಬೆಳೆಯುತ್ತೆ ಅತ್ತೆ ಎಂದಳು. ಅದೇ ಸಮಯಕ್ಕೆ ಮಲಗೆದ್ದ ಪೂರ್ಣ ಕೆಳಗಿಳಿದು ಬಂದು, ಅಮ್ಮು, ನನಗೆ ಬಿಸಿ ಬಿಸಿಯಾಗಿ ಏನಾದರೂ ಮಾಡಿಕೊಡ್ತೀಯಾ? ಹೊಟ್ಟೆ ಹಸಿತಿದೆ ಕೇಳಿದಳು ಶರಾವತಿ ಅವರ ಪಕ್ಕದಲ್ಲಿ ಕುಳಿತು. ಹಾಂ ಅಕ್ಕ ಎಂದ ಅಮೃತ ಅಡುಗೆ ಮನೆಗೆ ನಡೆದರೆ ಪೂರ್ಣ ಅಶ್ವಿತಾಳನ್ನು ಆಡಿಸುತ್ತಾ ಕುಳಿತಳು. ಬಿಸಿ ಬಿಸಿಯಾಗಿ ಪರೋಟ ಮಾಡಿಕೊಂಡು ಬಂದಳು ಅಮ್ಮು. ಅದನ್ನು ಆಸೆಯಿಂದ ತಿನ್ನುತ್ತಿದ್ದಳು ಪೂರ್ಣ. ಆಗ ಬಂದ ಭಾರ್ಗವ್. ಅವನ ಮೊಗವು ಬೇಸರದಲ್ಲೇ ಇತ್ತು. ಆಯುಷ್ಗೆ ರೇಗಿದ ಮೇಲೆ ಅವನೂ ನೆಮ್ಮದಿಯಾಗಿ ಇರುವವನಲ್ಲ. ಹಾಲ್ನತ್ತ ಬಂದು ಕುಳಿತವರನ್ನು ಕಂಡವನ ಕಣ್ಣು ಅರಸಿದ್ದು ಆಯುಷ್ನನ್ನೇ. ಆಯು ಬಂದಿಲ್ವ ಇನ್ನು ಕೇಳಿದ ಅಮೃತಾಳನ್ನು ನೋಡುತ್ತಾ. ಅವಳ ಕೈಯಲ್ಲಿದ್ದ ಅಶ್ವಿತಾಳನ್ನು ಮಾತನಾಡಿಸಲಿಲ್ಲ ಅವನು. ಅಂದು, ಬಂದಿದ್ದಾರೆ ಬಾವ, ಅವರು ನಿಮ್ಮನ್ನೇ ಕೇಳ್ತಿದ್ರು ಎಂದಳು. ಇಬ್ಬರೂ ಒಬ್ರನ್ನೊಬ್ರು ಬಿಟ್ಟಿರೋದಿಲ್ಲ ನೀವು, ಅಂದಮೇಲೆ ಈ ಮುನಿಸ್ ಯಾಕೆ ಕೇಳಿದರು ಶರಾವತಿ. ಮುನಿಸೆಲ್ಲ ಎಲ್ಲಿದೆ ಅಮ್ಮ ನಮ್ಮಿಬ್ಬರ ಮಧ್ಯೆ ಎಂದ ಭಾರ್ಗವ್. ಅಲ್ವಾ ಅಣ್ಣ, ಬೇಕಾದರೆ ನಮ್ಮ ಹೆಂಡ್ತಿರ ಜೊತೆ ಮುನ್ಸ್ಕೋತೀವಿ, ಆದರೆ ನಮ್ಮಿಬ್ಬರ ಮಧ್ಯೆ ಮುನಿಸಿಗೆ ಜಾಗನೇ ಇಲ್ಲ ಎನ್ನುತ್ತಾ ಬಂದ ಆಯುಷ್ ಅವನ ಹಿಂದೆ. ತಿರುಗಿದ ಭಾರ್ಗವ್ ಅವ ಬಳಿ ಬಂದಾಗ, ಐ ಆಮ್ ಸಾರಿ ಆಯು, ಮಧ್ಯಾಹ್ನ ನಿನ್ನ ಮೇಲೆ ರೇಗ್ಬಿಟ್ಟೆ ಎಂದ ತಾನೇ ಮೊದಲಾಗಿ. ಸಾರಿ ನಾನೇ ಕೇಳಬೇಕು ಅಣ್ಣ ಎಂದ ಆಯುಷ್ ಅಪ್ಪಿದ ಅವನನ್ನು. ನಿನ್ನ ಮಗಳು ನನ್ನ ಮಗಳೇ ಆಯು, ಮುಂದೆ ಬರೋ ನನ್ನ ಮಕ್ಕಳು ನಿನ್ನ ಮಕ್ಕಳು ಹೌದು, ನಾವಿಬ್ಬರೂ ಹೇಗಿದ್ದೇವೋ ಹಾಗೆ ಅವರು ಇರಬೇಕು ಎಂದ ಭಾರ್ಗವ್. ಖಂಡಿತ ಇರ್ತಾರೆ ಅಣ್ಣ, ಹಾಗೆ ಬೆಳೆಸೋಣ ನಾವು ಅವರನ್ನು ಎಂದ ಆಯುಷ್ ಅವನಿಂದ ಸರಿದು. ಈಗಲಾದರೂ ಈ ರಾಜ್ಕುಮಾರಿಯನ್ನು ಮಾತಾಡಿಸ್ತೀರಾ ನೀವಿಬ್ಬರು? ಅವನು ಬರ್ತಿದ್ದ ಹಾಗೆ ಅಣ್ಣನ ಕೇಳಿ ಹೋಗ್ಬಿಟ್ಟ, ಇವಳನ್ನು ಮಾತಾಡಿಸ್ಲಿಲ್ಲ, ನೀನು ಹಾಗೆ ಮಾಡಿದೆ ಎಂದರು ಶರಾವತಿ ಅವರಿಬ್ಬರನ್ನು ನೋಡುತ್ತಾ. ಇವಳು ನಮ್ಮಿಬ್ಬರ ಪ್ರೀತಿಯ ರಾಜ್ಕುಮಾರಿ ಅಮ್ಮ ಎಂದ ಭಾರ್ಗವ್ ಅಶ್ವಿತಾಳನ್ನು ಎತ್ತಿಕೊಂಡ. ನಿಮ್ಮಿಬ್ಬರ ಪ್ರೀತಿ ನನ್ನ ಮೊಮ್ಮಕ್ಕಳಲ್ಲೂ ಇರಲಿ, ಅದೇ ನನ್ನ ಆಸೆ ಎಂದರು ಶರಾವತಿ. ಆದರೆ ಈ ಕಿಂಗ್ ಭಾರ್ಗವನ ಕೋಪ ಮಾತ್ರ ನನ್ನ ಮಗುಗೆ ಬೇಡ ಅತ್ತೆ ಎಂದಳು ಪೂರ್ಣ ಅವನನ್ನೇ ನೋಡುತ್ತಾ. ಏಯ್ ಶುಗರ್ಲೆಸ್, ನೀನು ಏನೇ ಅಂದ್ಕೊಂಡ್ರು ಏನೇ ಬೇಡ್ಕೊಂಡ್ರು ನಿನ್ನ ಹೊಟ್ಟೆಯಲ್ಲಿ ಬೆಳೆಯೋದು ಈ ಭಾರ್ಗವನ ಪ್ರತಿರೂಪನೇ ಕಣೆ, ನೋಡ್ತಿರು ಎಂದ ಭಾರ್ಗವ್. ಮಾತಿಗೆಂದು ಹೇಳಿದನೋ ಏನೋ, ಆದರೆ ಅವನ ಮಾತು ನಿಜವೇ ಆಗುವುದರಲ್ಲಿತ್ತು. ಅಣ್ಣ ಫ್ರೆಶ್ ಆಗಿ ಬಾ, ಟೀ ಕುಡಿಯೋಣ ಎಂದ ಆಯುಷ್. ಹಾಂ ಎನ್ನುತ್ತಾ ಅಶ್ವಿತಾಳನ್ನು ಆಯುಷ್ ಕೈಗೆ ಕೊಟ್ಟು ಮೆಟ್ಟಿಲು ಹತ್ತಿದ ಭಾರ್ಗವ್. ಪೂರ್ಣಳಿಗೆ ಈಗ 4 ತಿಂಗಳು. ವಾರದ ಹಿಂದೆ ಡಾಕ್ಟರ್ ಬಳಿ ಹೋದಾಗ ಸ್ಕ್ಯಾನಿಂಗ್ ಮಾಡಿಸಿದ್ದರು. ಅವಳೊಡಲಲ್ಲಿ ಇರುವುದು ಒಂದಲ್ಲ 2 ಮಕ್ಕಳೆಂದು ಗೊತ್ತಾಗಿತ್ತು. ಹಾಗಾಗಿ ಸ್ವಲ್ಪ ವೀಕ್ ಇದ್ದಾರೆ, ರೆಸ್ಟ್ ಬೇಕು, ಚೆನ್ನಾಗಿ ಊಟ ಮಾಡಿ ಎಂದು ಹೇಳಿ ಕಳುಹಿಸಿದ್ದರು. ಆಗಿನಿಂದ ಅವಳು ಒಂದು ಸಣ್ಣ ಕೆಲಸವನ್ನೂ ಮಾಡಬಾರದೆಂದು ಭಾರ್ಗವ್ ಆಜ್ಞೆ ಮಾಡಿದ್ದ. ಸದಾ ಕೆಲಸವೆಂದು ಬಿಡುವಿರದವಳಿಗೆ ಈಗ ಕೆಲಸವಿಲ್ಲದೆ ಅತೀ ಬೇಸರವಾಗಿತ್ತು. ಆ ಬೇಸರ ಹೊತ್ತೇ ಕುಳಿತಿದ್ದಳು ಮಧ್ಯಾಹ್ನ ಊಟದ ನಂತರ. ಏನು ಮಾಡ್ತಿದ್ಯಾ ಪೂರ್ಣ ಎನ್ನುತ್ತಾ ಬಂದ ಭಾರ್ಗವ್ ಕೋಣೆಯಲ್ಲಿ ಕುಳಿತಿದ್ದ ಮಡದಿಯನ್ನರಸಿ. ಏನಾದರೂ ಮಾಡೋದಕ್ಕೆ ನೀವು ಬಿಟ್ಟರೆ ತಾನೆ ಎಂದಳು ಮುಖ ಗಂಟಿಟ್ಟುಕೊಂಡು. ಅವಳ ಬೇಸರ ತಿಳಿದು ಪಕ್ಕದಲ್ಲಿ ಕುಳಿತ ಭಾರ್ಗವ್ ಅವಳ ಕೈಗಳನ್ನು ಹಿಡಿದು, ನಿನಗೇನಾದರೂ ತೊಂದರೆ ಆದರೆ ನಮ್ಮ ಮಕ್ಕಳಿಗೂ ತೊಂದರೆ ಆಗುತ್ತೆ ಪೂರ್ಣ, ಅದಕ್ಕೆ ಇಷ್ಟೊಂದು ಕಾಳಜಿ ತಗೋತಿರೋದು ನಾನು, ಅದು ನಿನಗೆ ಅರ್ಥ ಆಗ್ತಿಲ್ವಾ ಕೇಳಿದ ಪ್ರೀತಿಯಿಂದ. ನನಗೆ ಅರ್ಥ ಆಗುತ್ತೆ ಭಾರ್ಗವ್, ಈ ಟೈಮಲ್ಲಿ ನಮಗೆ ಮೂಡ್ ಸ್ವಿಂಗ್ ಆಗುತ್ತೆ, ಇದಕ್ಕೆ ನಾನಾದರೂ ಏನು ಮಾಡಬೇಕು ಹೇಳಿ ಎಂದಳು ಮುದ್ದಾಗಿ. ಸರಿ, ನಿನ್ನನ್ನು ಹೊರಗಡೆ ಕರ್ಕೊಂಡು ಹೋಗ್ಲಾ ಕೇಳಿದ ಅವಳ ಬೇಸರ ಕಳೆಯಲೆಂದು. ನನಗೆ ಈಗ ಮೂಡಿಲ್ಲ, ಈ ಟೈಮಲ್ಲಿ ಏನೇನೋ ತಿನ್ನಬೇಕು ಅನ್ನೋ ಆಸೆ ಇರುತ್ತಂತೆ ನಿಮಗೆ, ಹೇಳು ನಿನಗೆ ಏನು ತಿನ್ನಬೇಕು ಅನ್ನಿಸ್ತಿದೆ ಪ್ರೀತಿಯಿಂದಲೇ ಕೇಳಿದ. ನನಗೆ ಬಾಂಬೆ ಮಿಠಾಯಿ ತಿನ್ನಬೇಕು ಅನ್ನಿಸ್ತಿದೆ, ಅದೇ ಶುಗರ್ ಕ್ಯಾಂಡಿ
ಎಂದಳು ಅವನಿಗೆ ತಿಳಿಯುವಂತೆ. ಓಕೆ, ಸಂಜೆ ಆಫೀಸ್ನಿಂದ ಬರುವಾಗ ತರ್ತೀನಿ. ಮತ್ತೆ ಮತ್ತೆ ಎನ್ನುತ್ತಾ ಯೋಚಿಸಿದವಳು, ಮತ್ತೇನೂ ಇಲ್ಲ, ಸದ್ಯಕ್ಕೆ ಅಷ್ಟೇ ಎಂದಳು. ಓಕೆ, ನಿನಗೆ ಏನೇ ಬೇಕಾದರೂ ಹೇಳು, ತಗೊಂಡು ಬರ್ತೀನಿ ಎಂದವ ಮೇಲೆದ್ದ ಆಫೀಸ್ಗೆ ಹೋಗಲು. ಸಂಜೆ ಬೇಗ ಬನ್ನಿ, ಹೊರಗಡೆ ಹೋಗೋಣ. ನಾನು ಓದೋಕ್ಕೆ ಅಂತ ಒಂದಿಷ್ಟು ಪುಸ್ತಕ ಖರೀದಿ ಮಾಡ್ತೀನಿ. ಅದನ್ನು ನೀವು ಬರುವಾಗಲೇ ತರ್ತೀನಿ ಅನ್ಬೇಡಿ. ನನಗೆ ಒಬ್ಬಳೇ ಕೂತ್ಕೊಂಡು ಬೇಜಾರಾಗ್ತಿದೆ ಮನೆಯಲ್ಲಿ. ಅದಕ್ಕೆ ಸ್ವಲ್ಪ ಹೊತ್ತು ಹೊರಗಡೆ ಓಡಾಡಿಕೊಂಡು ಬರೋಣ ಅಂತ ಮುದ್ದಾಗಿ ಎಂದಳು. ಓಕೆ ಮೇಡಮ್, ನೀವು ಹೇಳಿದಾಗೆ ಆಗಲಿ ಎಂದವ ಒಪ್ಪಿದ ಅವಳ ಮಾತಿಗೆ. ಅವ ಹೊರಟ ನಂತರ ಪೂರ್ಣ ತುಸು ನಿದ್ದೆ ಮಾಡಲೆಂದು ಮಲಗಿದಳು. ಅವಳ ಜೀವನ ಈಗ ತಾಯ್ತನ ಅನುಭವಿಸುತ್ತಿರುವ ಸುಖಿ ಜೀವನ. ಭಾರ್ಗವ್ ಅವಳ ಆಸೆಗಳಿಗೆ ಇಲ್ಲ ಎನ್ನಲಿಲ್ಲ ಎಂದು. ಅವಳು ಏನೇ ಕೇಳಿದರೂ ಕೇಳಿದ್ದಕ್ಕಿಂತ ಹೆಚ್ಚೇ ತಂದು ಕೊಡುತ್ತಿದ್ದ. ಅವಳಿಗೆಂದೇ ಸಮಯ ಕೊಡುತ್ತಿದ್ದ. ಮೊದಲು ಪೂರ್ಣ, ನಂತರ ಕೆಲಸ ಎನ್ನುತ್ತಿದ್ದ. ಇದೆಲ್ಲದರ ಜೊತೆಗೆ ಊರಿನಲ್ಲಿದ್ದ ಅವನ ಗತ್ತು ಕಡಿಮೆ ಆಗಿರಲಿಲ್ಲ. ಆಗಾಗ ಅವ ತನ್ನತನವನ್ನು ಬಿಟ್ಟುಕೊಡದೆ ಸುದ್ದಿ ಮಾಡುತ್ತಲೇ ಇರುತ್ತಿದ್ದ. ಆ ಸುದ್ದಿಗಳಲ್ಲಿ ಕೆಲವೊಂದು ಸಹಾಯ ಮಾಡಿದ್ದರ ಬಗ್ಗೆಯಾದರೆ, ಕೆಲವೊಂದು ಅನ್ಯಾಯದ ವಿರುದ್ಧ ಹೋರಾಡಿದ್ದರ ಬಗ್ಗೆ ಇರುತ್ತಿತ್ತು. ಇವನ ಈ ಒಳ್ಳೆಯ ಗುಣದಿಂದ ಶರ್ಮಾ ಮನೆತನದ ಹೆಸರು ಎಲ್ಲರ ಬಾಯಲ್ಲೂ ಕೇಳುತ್ತಿತ್ತು. ಸಮಾಜದಲ್ಲಿ ತಮಗೆ ಸಿಗುತ್ತಿರುವ ಗೌರವ ಕಂಡು ಶರಾವತಿ ಮತ್ತು ಪದ್ಮಜ್ಜಿ ಕೂಡ ಖುಷಿಯಿಂದಿದ್ದರು. ಇನ್ನು ಆಯುಷ್ ಭಾರ್ಗವನ ಜೊತೆ ಎಂದೂ ಬಿಟ್ಟವನಲ್ಲ. ಎಷ್ಟೋ ವಿಷಯಗಳಲ್ಲಿ ಭಾರ್ಗವನಿಗೆ ಸಹಾಯ ಮಾಡುತ್ತಿದ್ದ. ಭಾರ್ಗವ್ ಊರಿನ ಕೆಲಸವೆಂದು ವ್ಯಸ್ತವಾದರೆ ತಾನೇ ಆಫೀಸ್ ಜವಾಬ್ದಾರಿ ತೆಗೆದುಕೊಳ್ಳುತ್ತಿದ್ದ. ಅಮೃತ ಮಗಳ ಜೊತೆ ಪೂರ್ಣಳನ್ನು ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದಳು. ಅವಳಿಂದ ಹೆಚ್ಚು ಕೆಲಸ ಮಾಡಿಸದೆ ತಾನೇ ಮನೆ ಸಂಭಾಳಿಸುತ್ತಿದ್ದಳು. ಶರಾವತಿಯವರು ಸೊಸೆ ಮತ್ತು ಮೊಮ್ಮಗಳ ಕಾಳಜಿಯಲ್ಲಿ ಇರುತ್ತಿದ್ದರು. ಅದರಲ್ಲೂ ಪೂರ್ಣಳಿಗೆ ಅವಳಿ ಜವಳಿ ಮಕ್ಕಳೆಂದಾಗ ಅವರ ಪ್ರೀತಿ ಖುಷಿ ದುಪ್ಪಟ್ಟಾಗಿತ್ತು. ಕೋಣೆಯ ಮೆಟ್ಟಿಲು ಹತ್ತಿಳಿಯಲು ಪೂರ್ಣಳಿಗೆ ತೊಂದರೆ ಆಗಬಹುದೆಂದು ಭಾರ್ಗವ್ ಕೆಳಗಿನ ಕೋಣೆಗೆ ಶಿಫ್ಟ್ ಆಗಿದ್ದ. ಅವಳಿಗೆ 8 ತಿಂಗಳು ತುಂಬಿದಾಗ ಸೀಮಂತ ಕಾರ್ಯ ಮಾಡಿ ಮುಗಿಸಿದ್ದರು ಶರಾವತಿ. ಅಮೃತ ಗರ್ಭಿಣಿ ಆದಾಗ ಏನೇನು ಮಾಡಿದ್ದರೋ ಹಾಗೆಯೇ ಪೂರ್ಣಳಿಗೂ ಮಾಡಿದ್ದರು. ಹೇಳಬೇಕೆಂದರೆ ಪೂರ್ಣಳಿಗೆ ತುಸು ಕಾಳಜಿ ಪ್ರೀತಿ ಜಾಸ್ತಿಯೇ ಸಿಕ್ಕಿತ್ತು. ಅವಳೀಗ ಅವಳಿ ಮಕ್ಕಳ ತಾಯಿ ಆಗುವವಳಲ್ಲವೇ. ವರುಣ ಮತ್ತು ಗಿರಿಧರ್ ಮಗಳ ಹೆರಿಗೆ ತಮ್ಮ ಮನೆಯಲ್ಲೇ ಆಗಲಿ, ಪೂರ್ಣಳನ್ನು ಮನೆಗೆ ಕರೆದುಕೊಂಡು ಹೋಗುವೆ ಎಂದಿದ್ದರು. ಭಾರ್ಗವ್ ಹಠ ಮಾಡಿ ಕಳಿಸಿಕೊಟ್ಟಿರಲಿಲ್ಲ. ಹೆರಿಗೆಯ ನಂತರ ಕರೆದುಕೊಂಡು ಹೋಗಿ ಎಂದಿದ್ದ. ಗಿರಿಧರ್ ಮನೆ ಚಿಕ್ಕದು, ಸೌಲಭ್ಯ ಇಲ್ಲ ಎನ್ನುವ ಕಾರಣವಲ್ಲ, ಅವಳ ಆರೋಗ್ಯ ಸ್ಥಿತಿ ಸೂಕ್ಷ್ಮವೆಂದು, ಅವಳು ತನ್ನ ಕಣ್ಮುಂದೆಯೇ ಇರಬೇಕೆಂದು ಬೇಡವೆಂದಿದ್ದ. ಆ ದಿನ ಬೆಳಗ್ಗೆ ಅವಳ ಕನಸಲ್ಲಿ ತಾಯಿ ಚಾಮುಂಡೇಶ್ವರಿಯ ದರ್ಶನ ಆದಂತಿತ್ತು. ಆಗ ನೆನಪಾಗಿತ್ತವಳಿಗೆ ತಾನು ಹೊತ್ತ ಹರಕೆ. ತಾಯಿಯಾಗುವ ಖುಷಿ ಸುದ್ದಿ ದೊರೆತರೆ ತನ್ನ ಅಂಗಡಿಯ ಲಡ್ಡು ಕೊಡುವೆ ಎಂದಿದ್ದಳಲ್ಲವೇ. ಹರಕೆ ನೆನಪಾಗಿ ಪಕ್ಕದಲ್ಲಿ ಮಲಗಿದ್ದ ಭಾರ್ಗವನನ್ನು ನೋಡಿದಳು. ಅವನಿನ್ನೂ ಮಲಗಿದ್ದ. ಸಮಯ ನೋಡಿದಳು, ಬೆಳಗಿನ 8 ಗಂಟೆಯಾಗಿತ್ತು. ಭಾರ್ಗವ್ ಭಾರ್ಗವ್ ಎಬ್ಬಿಸಿದಳು ಅವನನ್ನು ಕರೆದುಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದರಾಯಿತೆಂದು. ಅವಳ ಧ್ವನಿಗೆ ತಕ್ಷಣ ಎದ್ದ ಭಾರ್ಗವ್, ಏನಾಯಿತು ಪೂರ್ಣ ಎಂದು ಕೇಳಿದ ಗಾಬರಿಯಲ್ಲಿ. ಏನಾಗಿಲ್ಲ, ನಾವು ಇವತ್ತು ದೇವಸ್ಥಾನಕ್ಕೆ ಹೋಗೋಣ, ಏಳಿ ಮೇಲೆ ಪೂಜೆ ಮುಗಿಸ್ಕೊಂಡು ಮಧ್ಯಾಹ್ನ ಊಟನೂ ದೇವಸ್ಥಾನದಲ್ಲೇ ಮಾಡಿ ಬರೋಣ ಎಂದಳು. ವಾಟ್, ದೇವಸ್ಥಾನಕ್ಕ? ನೋ ಬೇಡ, ನಿನಗೆ ಸುಸ್ತಾಗುತ್ತೆ, ಈಗ ಮಲ್ಗು, ಇನ್ನೂ ಸ್ವಲ್ಪ ಹೊತ್ತು ಎಂದ ತಾನು ದಿಂಬಿಗೆ ತಲೆ ಇಟ್ಟು. ಇಲ್ಲ ಭಾರ್ಗವ್, ಇವತ್ತು ನಾವು ದೇವಸ್ಥಾನಕ್ಕೆ ಹೋಗಲೇಬೇಕು. ನಾನು ಹರಕೆ ಕಟ್ಟಿದ್ದೆ ಚಾಮುಂಡೇಶ್ವರಿಗೆ, ಅದನ್ನು ತೀರಿಸಬೇಕು, ಏಳಿ ಮೇಲೆ ಎಂದಳು ಮತ್ತೆ ಅವನ ತೋಳು ಹಿಡಿದು. ಏನು ಹರಕೆ ಕಟ್ಕೊಂಡಿದ್ದೆ ನೀನು ಕೇಳಿದ ಕಣ್ತೆರೆದು. ನಾನು ತಾಯಿ ಆದರೆ ನನ್ನ ಅಂಗಡಿಯ 1000 ಲಡ್ಡು ಪ್ರತಿ ತಿಂಗಳಲ್ಲಿ ಒಂದಿನ ತಾಯಿಯ ದೇವಸ್ಥಾನಕ್ಕೆ ತಲುಪಿಸ್ತೀನಿ ಅಂತ. ಮಗುವಂತೆ ಎಂದಾಗ ಅವ ಎದ್ದು ಕುಳಿತ ಏನೊಂದು ಮಾತನಾಡದೆ. ಅದನ್ನು ನಾನು ಇಷ್ಟು ತಿಂಗಳಾದರೂ ಈಡೇರಿಸಿಲ್ಲ ಭಾರ್ಗವ್. ಈಗ ತಾಯಿ ನನ್ನ ಕನಸಲ್ಲಿ ಬಂದಿದ್ಲು, ಹೋಗಿ ಬರೋಣ ಬನ್ನಿ, ಇಲ್ದಿದ್ರೆ ನನಗೆ ಸಮಾಧಾನ ಇರೋದಿಲ್ಲ
ಎಂದಳು ಮುಖ ಸಣ್ಣದಾಗಿಸಿ. ಅವಳ ಬೇಡಿಕೆಗೆ ಅವ ಇಲ್ಲ ಎನ್ನುವನೇ. ಓಕೆ, ಹೋಗೋಣ, ಆದರೆ ಪೂಜೆ ಮುಗಿಸ್ಕೊಂಡು ಬರೋಣ. ಊಟ ಮಾಡೋವರೆಗೂ ಇರೋದೆಲ್ಲ ಬೇಡ ಎಂದ. ನನಗೆ ಅಲ್ಲಿ ಊಟ ಮಾಡಬೇಕು, ತಾಯಿ ಪ್ರಸಾದ ತಿನ್ನಬೇಕು ಅಂತ ಆಸೆ ಎಂದಳು. ಬೇಡ, ಹೇಳಿದಷ್ಟು ಕೇಳು. ಚೂರು ಗದರಿದವ ಮೇಲೆದ್ದು ಬಾತ್ರೂಮಿಗೆ ನಡೆದ. ಗಂಟೆಯೊಳಗೆ ಇಬ್ಬರೂ ತಯಾರಾದರು. ಆದರೆ ಪೂರ್ಣ ಮಾತ್ರ ಭಾರ್ಗವನ ಜೊತೆ ಮಾತನಾಡಿರಲೇ ಇಲ್ಲ. ಅವ ದೇವಸ್ಥಾನದಲ್ಲಿ ಊಟ ಬೇಡ ಎಂದಿದ್ದಕ್ಕೆ. ಮುಖ ಊದಿಸಿಕೊಂಡಿರುವ ಸೊಸೆಯನ್ನು ನೋಡಿದ ಶರಾವತಿಯವರು, ಏನಾಯಿತು ಪೂರ್ಣ ಎಂದು ಕೇಳಿದರು. ನಿಮ್ಮ ಮಗನ್ನೇ ಕೇಳಿ ಅತ್ತೆ, ಹೆಂಡತಿ ಆಸೆನ ಈಡೇರಿಸೋದಿಲ್ಲ ಅಂತಿದ್ದಾರೆ ಎಂದಳು ಭಾರ್ಗವನನ್ನೇ ನೋಡುತ್ತಾ. ಶರಾವತಿಯವರು ಭಾರ್ಗವನನ್ನೇ ನೋಡಿದರು. ಏನೆಂದು? ಅಮ್ಮ, ಅವಳು ಹರಕೆ ಕಟ್ಕೊಂಡಿದ್ಲಂತೆ, ಅದನ್ನು ಈಡೇರಿಸೋದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ಲು. ನಾನು ಒಪ್ಕೊಂಡಿದ್ದೀನಿ. ಆದರೆ ಇವಳು ಮಧ್ಯಾಹ್ನ ದೇವಸ್ಥಾನದಲ್ಲೇ ಊಟ ಮಾಡಬೇಕು ಅಂತಿದ್ದಾಳೆ. ಬೇಡ ಅಂದಿದ್ದಕ್ಕೆ ಮುಖ ಊದಿಸ್ಕೊಂಡಿದ್ದಾಳೆ ಎಂದ ಮಡದಿಯನ್ನು ಓರೆಗಣ್ಣಿನಿಂದ ನೋಡುತ್ತಾ. ಶರಾವತಿಯವರನ್ನು ನೋಡಿದ ಪೂರ್ಣ, ಅತ್ತೆ, ನನಗೆ ದೇವಸ್ಥಾನದ ಪ್ರಸಾದ ಊಟ ಮಾಡಬೇಕು ಅಂತ ತುಂಬ ಆಸೆ ಆಗಿದೆ ಅತ್ತೆ, ನೀವಾದರೂ ಹೇಳಿ ಇವರಿಗೆ ಗೋಗರೆದಳು. ಸರಿ, ದೇವಸ್ಥಾನಕ್ಕೆ ಎಲ್ಲರೂ ಹೋಗೋಣ, ಮಧ್ಯಾಹ್ನ ದೇವಸ್ಥಾನದಲ್ಲೇ ಊಟ ಮಾಡಿಕೊಂಡು ಬರೋಣ ಎಂದರವರು. ಪೂರ್ಣಳ ಮೊಗದಲ್ಲಿ ನಗುವರಳಿದರೆ ಭಾರ್ಗವ್ ಮುಖ ಊದಿಸಿಕೊಂಡ. ಈಗ ನೀವು ಯಾವಾಗಲೂ ಸೊಸೆ ಪರವಾಗಿ ಅಮ್ಮ, ರೇಗಿದ. ಪೂರ್ಣ ಆಸೆ ಪಡ್ತಿದ್ದಾಳೆ ಅಂದರೆ ಇಲ್ಲ ಅನ್ನೋದಿಲ್ಲ ನಾನು. ಆದರೆ ದೇವಸ್ಥಾನಕ್ಕೆ ಈಗ ಬೇಡ, ಸ್ವಲ್ಪ ಹೊತ್ತು ಬಿಟ್ಟು ಹೋಗೋಣ, ಅಂದರೆ ನಿನಗೆ ಆಯಾಸ ಆಗೋದಿಲ್ಲ ಪೂರ್ಣಳನ್ನು ನೋಡುತ್ತಾ ಎಂದವರು ಭಾರ್ಗವನತ್ತ ತಿರುಗಿ. ಭಾರ್ಗವ್, ನೀನು ದೇವಸ್ಥಾನದಲ್ಲಿ ಎಲ್ಲ ವ್ಯವಸ್ಥೆ ಮಾಡಿಸು ಎಂದರು. ಹಾಂ, ಮಾಡಿಸ್ತೀನಿ. ಮೇಡಮ್ ಹೇಳಿದ್ಮೇಲೆ ಇಲ್ಲ ಅನ್ನೋಕ್ಕಾಗೋದಿಲ್ವಲ್ಲ ಎಂದವ ಮೇಲೆದ್ದ. ಲಡ್ಡು ಕಳಿಸೋದಕ್ಕೆ ಸಂಜು ಜೊತೆ ಮಾತಾಡಿ ಎಂದಳು ಕೂಗಿ. ಅವ ಹಿಂದೆ ತಿರುಗಿ ಅವಳನ್ನೊಮ್ಮೆ ದಿಟ್ಟಿಸಿ ನಡೆದ. ಮುಂದೆ ನಕ್ಕಳು ಪೂರ್ಣ. ಶರಾವತಿ ಹೇಳಿದಂತೆ ಆ ದಿನ ಶರ್ಮಾ ಕುಟುಂಬ ತಾಯಿ ಚಾಮುಂಡೇಶ್ವರಿಯ ದರ್ಶನಕ್ಕೆ ನಡೆದಿತ್ತು. ಪೂರ್ಣಳ ಆಸೆಯಂತೆ ಪೂಜೆ ಮುಗಿಸಿ ದೇವಿಗೆ ಲಡ್ಡು ಅರ್ಪಿಸಿ ದೇವಸ್ಥಾನದಲ್ಲೇ ಊಟ ಮಾಡಿಕೊಂಡು ಬಂದಿದ್ದರು ಎಲ್ಲರೂ. ಅಂದಿನಿಂದ ಪ್ರತಿ ತಿಂಗಳಿನ ಕೊನೆಯ ವಾರದ ಶುಕ್ರವಾರ ತಾಯಿ ಚಾಮುಂಡೇಶ್ವರಿಗೆ ಪೂರ್ಣಳ ಅಂಗಡಿಯ 1000 ಲಡ್ಡು ಅರ್ಪಿತವಾಗುತ್ತಿತ್ತು. ಪೂರ್ಣ ಅಂದು ತುಂಬ ಖುಷಿಯಾಗಿದ್ದಳು. ಅವಳ ಖುಷಿಯೇ ಮನೆಯವರೆಲ್ಲರ ಖುಷಿ ಈಗ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.